ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ವಿಷಯ ತುಂಬ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ನಾಡಿನಾದ್ಯಂತ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ವಿಷಯ ಜನ ಗಂಭೀರವಾಗಿ ಭಾವಿಸ್ಬೇಕಾಗತ್ತೆ. ಅದೇನಪ್ಪ ಅಂದರೆ, ನಮ್ಮ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದು ಸರ್ಕಾರಿ ಜಾಗಗಳಲ್ಲಿ, ಸಂಸ್ಥೆಗಳಲ್ಲಿ RSS 100 ವರ್ಷದ ಪಥಸಂಚಲನ ಮಾಡಿದೆ. ಇಂಥ ಒಂದು ಕೋಮುವಾದಿ ಪಕ್ಷದ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿರೋದು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಇದನ್ನು ಸರ್ಕಾರಿ ಜಾಗಗಳಲ್ಲಿ, ಸಂಸ್ಥೆಗಳಲ್ಲಿ ಚಟುವಟಿಕೆ ಮಾಡೋದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರವನ್ನು ಕೇಂದ್ರೀಕರಿಸಿಕೊಂಡು RSS ಅದರ ವಾಗ್ದಾರರು ಹೊಟ್ಟೆಗೆ ಬೆಂಕಿ ಕೆಂಡ ಹಾಕ್ಕೊಂಡ ರೀತಿಯಲ್ಲಿ ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. RSS ಅನ್ನೋದು ಒಂದು ಸಮಾಜ ಸೇವಕ ಸಂಘಟನೆ, ಅದು ದೇಶಭಕ್ತಿ ಇರ್ತಕ್ಕಂಥ ಸಂಘಟನೆ ಅಂತೇಳಿ ಒತ್ತಾಯಪೂರ್ವಕವಾಗಿ ಇವತ್ತು ಜನರಿಗೆ ನಂಬಿಸ್ತಾ ಇದ್ದಾರೆ. ನಾನಂತೂ ಕೇಳ್ತೇನೆ, ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷನಾಗಿ ದಲಿತ ಕುಟುಂಬದಲ್ಲಿ ಜನಿಸಿ ನಾನು ಕೇಳ್ತಾ ಇದ್ದೇನೆ, ನಿಜವಾಗಿ ನೀವು ದೇಶಭಕ್ತಿ ಸಂಘಟನೆ ಆಗಿದ್ದರೆ ಹಿಂದೂ ಧರ್ಮವನ್ನು, ನಮ್ಮ ತತ್ವ ಹಿಂದುತ್ವವೇ ನಮ್ಮ ತತ್ವ, ಅದನ್ನು ಬಲಪಡಿಸೋಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ಹಿಂದುತ್ವ ಅಂದರೆ ಏನು? ಹಿಂದೂ ಧರ್ಮ ಅಂದರೆ ಏನು? ಹಿಂದುತ್ವ ಅನ್ನೋದು ಕೋಮುವಾದ ವಿಷಯಗಳನ್ನು ಒಳಗೊಂಡಂಥದ್ದೊಂದು ಉಂಡೆ ಆಗಿದೆ, ವಿಷದ ಉಂಡೆ. ಅದು ಯಾವ ರೀತಿಯಲ್ಲಿ ಅದು ವಿಷದ ಉಂಡೆ ಅಂದರೆ, ನೀವು ಹಿಂದೂ ಧರ್ಮವನ್ನು ಇವತ್ತು ರಕ್ಷಣೆ ಮಾಡಲಿಕ್ಕೆ ನಾವು ಹಿಂದೂ ರಕ್ಷಕರು ಅಂತ ಹೇಳ್ತಾ ಇದ್ದೀರಿ. ಹಿಂದೂ ಧರ್ಮ ಅಂದರೆ ಏನು? ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಊರಾಚೆ ಇಟ್ಟಂಥ ಪಂಚಮರು, ಈ ವ್ಯವಸ್ಥೆಯನ್ನು ಹಿಂದೂ ಧರ್ಮದ ಒಳಗಡೆ ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ನೀವು ಇಂದು ನಾವು ಒಂದು ಅಂತಕ್ಕಂಥ ಮಾತುಗಳನ್ನು ಕೂಡ ಆಡ್ತೀರಿ. ನಿಜವಾಗಿ ಈ ಒಂದು ವರ್ಣಭೇದ ವ್ಯವಸ್ಥೆ ಒಳಗಡೆ ಶತಮಾನಗಳಿಂದ ಅಸ್ಪೃಶ್ಯತೆ, ದೌರ್ಜನ್ಯಗಳಿಗೆ, ಭೂಮಿಯಿಂದ ವಂಚನೆ, ಶತಮಾನಗಳಿಂದ ಶೋಷಣೆ ಮಾಡಿಕೊಂಡು ಬಂದಿರೋಂಥ ಈ ವ್ಯವಸ್ಥೆಯನ್ನು ನಾವು ಒಪ್ಕೋಬೇಕಾ? ಈ ಅನ್ಯಾಯವನ್ನು ಒಪ್ಕೋಬೇಕಾ? ಇದು ಹಿಂದೂ ಧರ್ಮ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಹಿಂದುತ್ವ ಅಂತಕ್ಕಂಥ ಒಳಗಡೆ
ಮಹಾಭಾರತವನ್ನು ಜನರಿಗೆ ನಂಬಿಸಿದ್ದೀರಿ ನೀವು. ಅಲ್ಲಿ ಏಕಲವ್ಯನ ವಿದ್ಯೆಯನ್ನು ಪರಾಕಾಷ್ಠೆಯನ್ನು ತಾಳಲಾರದೆ ಮೋಸದಿಂದ ವಂಚನೆಯಿಂದ ದ್ರೋಣಾಚಾರ್ಯರ ಕೈಯಲ್ಲಿ ದ್ರೋಣಾಚಾರ್ಯರ ಬ್ರಾಹ್ಮಣತ್ವ ಅವರ ಹೆಬ್ಬೆರಳನ್ನು ಕಿತ್ಕೊಂಡಿದ್ದ ದಾರುಣ ಘಟನೆಯನ್ನು ಮಹಾಭಾರತದಲ್ಲಿ ನಾವು ನೋಡ್ತೇವೆ. ವಿಷ್ಣುವಿನ ವಿರಾಟ ಸ್ವರೂಪವನ್ನು ತೋರಿಸಿ ಜನರಿಗೆ ನಂಬಿಸಿದಿರಿ. ನಾವು ಬ್ರಾಹ್ಮಣರು, ನಾವು ವಿಷ್ಣುವಿನ ನಾಲಿಗೆಯಿಂದ ಬಂದಂಥವರು, ಬಾಯಿಂದ ಬಂದಂಥವರು, ಅಥವಾ ಕ್ಷತ್ರಿಯರು ನಾವು ತೋಳುಗಳಿಂದ ಬಂದಂಥವರು, ವೈಶ್ಯರು ನಾವು ಹೊಟ್ಟೆಯಿಂದ ಬಂದಂಥವರು, ಕೊನೆಗೆ ಪಾದದ ತಳದಿಂದ ಹುಟ್ಟಿದಂಥವ್ರು ಶೂದ್ರರು ಅಂತ ನೀವು ಹೇಳ್ತೀರಿ. ಇದನ್ನು ನಾವು ನಂಬೇಕಾ? ಈ ಅವೈಜ್ಞಾನಿಕ ಚಿಂತನೆಯನ್ನು ಅರಿಬಿಟ್ಟು ಮಹಾಭಾರತದಲ್ಲಿ ನಂಬಿಸ್ತಾ ಇದ್ದೀರಲ್ಲ, ಇದು ಇಡೀ ಜನರ ಐಕ್ಯತೆಯನ್ನು ಮುರಿಯುವಂಥ, ಜನರ ಸೌಹಾರ್ದತೆಯನ್ನು ಮುರಿಯುವಂಥ ಒಂದು ವಿಚಾರ ನಿಮ್ಮಲ್ಲಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ರಾಮನ್ನ ಮುಂದೆ ಬಿಟ್ಟು ಶಂಭುಕನನ್ನು ಕೊಲೆ ಮಾಡಿಸಿದ್ರಿ. ಇದನ್ನು ಕಥೆಗಳಲ್ಲಿ ಹೇಳಿಸಿ ಧರ್ಮವನ್ನು ನಾವು ನಂಬಬೇಕು ಅಂತಕ್ಕಂಥ ನಿಮ್ಮ ಕೋಮುವಾದಿ ಗುಣ ಇದೆಯಲ್ಲ, ಇದನ್ನು ನಾವು ನಂಬಬೇಕಾ? ಹಾಗಾಗಿ ಇವತ್ತು RSS ಅಂತಕ್ಕಂಥದ್ದು ಅದೊಂದು ಸಾಮಾಜಿಕ ಸಂಘಟನೆ ಅಲ್ಲ. ಅದು ಇಡೀ ದೇಶವನ್ನು ಛಿದ್ರ ಮಾಡ್ತಕ್ಕಂಥ, ಜನರನ್ನು ವಿಭಾಗ ಮಾಡ್ತಕ್ಕಂಥ, ವೈಷಮ್ಯವನ್ನು ಹೆಚ್ಚಿಸ್ತಕ್ಕಂಥ, ಜಾತಿ ಪದ್ಧತಿಯನ್ನು ದೃಢಪಡಿಸ್ತಕ್ಕಂಥ, ಗಟ್ಟಿಗೊಳಿಸ್ತಕ್ಕಂಥ ಒಂದು ಸಿದ್ಧಾಂತ ಆಗಿದೆ. ಈ ವಿಷವನ್ನು ನೀವು ದೇಶದ ಜನರಿಗೆ 100 ವರ್ಷದಲ್ಲಿ ಉಣಿಸೋಕೆ ಹೋಗಿ, ಚರಿತ್ರೆಯಲ್ಲಿ ಭಾಳಷ್ಟು ವಿಷಯಗಳಿದ್ದಾವೆ, ಎಲ್ಲ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಸಮಯ ಇಲ್ಲ. ಆದರೆ ನಾವಂತೂ ಹೇಳ್ತಾ ಇದ್ದೀವಿ, ಇವತ್ತು RSS ಅನ್ನೋದನ್ನು ನೀವು ಈ ದೇಶದಲ್ಲಿ ಜನ ವಿರೋಧ ಮಾಡಬೇಕು. ಇದೊಂದು ಕೋಮುವಾದಿ ಬಗ್ಗೆ ನೋಡಿದ್ವಿ ನಾವು ರಾಜ್ಯದಲ್ಲಿ ಕಳೆದ 16 ವರ್ಷಗಳಲ್ಲಿ. ಮಂಗಳೂರಿನಲ್ಲಿ ನಡೆದಂಥ ಘಟನೆಗಳು, ಬೆಂಗಳೂರಿನಲ್ಲಿ ನಡೆದಂಥ ಘಟನೆಗಳು, ಕೋಲಾರದಲ್ಲಿ ನಡೆದಂಥ ಘಟನೆಗಳು, ಗುಲ್ಬರ್ಗದಲ್ಲಿ ನಡೆದಂಥ ಘಟನೆಗಳು, ಒಂದ ಪ್ರತಿನಿತ್ಯ ಜನರ ಮನಸ್ಸನ್ನು ಹೊಡಿತಕ್ಕಂಥ, ದಲಿತರನ್ನು ವಿಭಾಗ ಮಾಡ್ತಕ್ಕಂಥ, ಮುಸ್ಲಿಮರನ್ನು ಅವ್ರನ್ನ 2ನೇ ದರ್ಜೆಯ ಪ್ರಜೆಗಳು ಅಂತೇಳಿ ನೋಡುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಲ್ಲ, ಇದು ಈ ದೇಶಕ್ಕೆ ಶೋಭೆಯಲ್ಲ. ಬಾಬಾ ಸಾಹೇಬರು ಅದಕ್ಕೆ ಹೇಳಿದ್ದು ಏನಂತ ಹೇಳಿದರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲ್ಲ ಅಂತೇಳಿ. ಯಾಕೆ ಅಂತಂದರೆ ಅಷ್ಟು ರೋಸಿ ಹೋಗಿದ್ರು ಅವರು ಜೀವನದಲ್ಲಿ, ಈ ವ್ಯವಸ್ಥೆಯಿಂದ, ಈ ಹಿಂದೂ ವ್ಯವಸ್ಥೆಯಿಂದ. ಸ್ವತಃ ಅವರು ಕೈ ಅನುಭವಗಳನ್ನು ಬರ್ತಿದ್ದಾರೆ, ಸಾಕಷ್ಟು ಬರ್ತಿದ್ದಾರೆ. ಹಿಂದೂ ಧರ್ಮ ಅಂತಕ್ಕಂಥದ್ದು ಧರ್ಮವೇ ಅಲ್ಲ, ಅಲ್ಲಿ ದಲಿತರು ಪ್ರವೇಶ ಮಾಡಬಾರ್ದು, ಮಾಡಿದ್ರೆ ಸುಟ್ಟೋಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸ್ಪಷ್ಟವಾಗಿ ಹೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಇವತ್ತು ನೀವು ಈ ಎಲ್ಲ ಸತ್ಯಗಳನ್ನು ಮುಚ್ಚಿಟ್ಟು ಇವತ್ತು ಬಾಬಾ ಸಾಹೇಬರನ್ನೇ ನೀವು ಇಟ್ಕೊಂಡು ಇವತ್ತು ಹಿಂದೂ ಕೋಮುವಾದನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ. ಇದು ನಾಚಿಕೆಗೇಡಿನ ವಿಚಾರ. ನಾವಂತೂ ಈ ದೇಶದ ಪ್ರಜಾಸತ್ತಾತ್ಮಕ ಶಕ್ತಿಗಳು, ಪ್ರಗತಿಪರರು ಒಂದಾಗಿ ಇಂಥ ಎಲ್ಲ ವಿಚಾರಗಳನ್ನು, ಹಿಂದುತ್ವವನ್ನು ಹಿಮ್ಮೆಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಹೋರಾಟ ಬಲಗೊಳ್ಳುತ್ತೆ. ಸರ್ಕಾರ ಏನು ಸಚಿವರು ಕೊಟ್ಟಿರೋ ಪತ್ರಕ್ಕೆ ಗಂಭೀರವಾಗಿ ಪರಿಗಣಿಸಿ
ಜನರಿಂದ ಇಂಥ ಸಂಘಟನೆಗಳನ್ನು ದೂರ ಇಡುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಗೋಪಾಲಕೃಷ್ಣ ಅರಳಳ್ಳಿ, ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ.